ನನ್ನ ವೀಕ್ಷಕರೇ ನಮಸ್ಕಾರ. ಕನ್ನಡ ಬೆಳಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಮಕೂರಿನಲ್ಲಿರುವಂತಹ ಗುಬ್ಬಿ ತಾಲೂಕಿನ ಚಿದಂಬರಾಶ್ರಮ ಇದು. ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಕೂಡ ಇದೆ. ಆಶ್ರಮನ ಒಂದು ಕಡೆ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಒಂದು ಹೂವು ನೋಡಿ, ಇವಾಗ ತೋರಿಸ್ತಾ ಇದೆ ನೋಡಿ. ಈ ಹೂವು ಇದು ಈಶ್ವರನಿಗೆ ತುಂಬ ಪ್ರೀತಿಯಾದಂಥ ಹೂವು ಅಂತೆ. ಒಂದ್ಸಲಿ ನೋಡ್ಕೊಂಬಿಡಿ. ನೋಡ್ರಿ, ಇದು ಆಶ್ರಮದ್ದು ಕಾರ್ ಪಾರ್ಕಿಂಗು. ಇಲ್ಲೆಲ್ಲ ಬೈಕ್ಗಳು ನಿಲ್ಸಿದ್ದಾರೆ, ಕಾರ್ ನಿಲ್ಸಿದ್ದಾರೆ. ನೋಡ್ಕೊಂಬಿಡಿ. ಇದೆ ನೋಡ್ರಿ, ಮೈನ್ ಗೇಟು ಇದೆ ನೋಡ್ರಿ. ಆಶ್ರಮ ಚಿದಂಬರಾಶ್ರಮದ್ದು ಅತಿಥಿ ಗೃಹ. ನೀವೇನಾದರೂ ದೂರದ ಊರುಗಳಿಂದ ಬಂದರೆ ಇಲ್ಲಿ ಇಳ್ಕೊಂಡು ನೋಡ್ಕೋಬಹುದು. ಇದು ಆಶ್ರಮದಲ್ಲೇ ವೇದ ಅಧ್ಯಯನ ಕೇಂದ್ರ ಇದೆ, ಹಾಗೂ ಶಾಲಾ ಕಾಲೇಜು ಕೂಡ ಇಲ್ಲೇ ಇದೆ. ನಲ್ಲಿ ಈ ಪರಿಸರನೇ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೂ ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ. ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ದೇವಸ್ಥಾನ ನೋಡ್ರಿ ಎಷ್ಟು ಸಖತ್ತಾಗಿದೆ ನೋಡ್ರಿ. ನೋಡ್ರಿ ನೋಡ್ರಿ ಅಲ್ಲಿಂದನೇ ಬೇಡ್ಕೊಂಬಿಡಿ. ಇಲ್ಲಿ ಬಂದು ಬೇಕಾದ್ರೆ ಬೇಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಜಪ ಮಾಡುವಂತ ಒಂದು ಸ್ಥಳ ಇದೆ ಕಣ್ರಿ, ಶಾಂತಿ ನಿವಾಸ ಅಂತ. ನೋಡ್ರಿ ನೋಡ್ರಿ ನೋಡ್ರಿ. ಇವರೇ ನೋಡ್ರಿ ಚಿದಂಬರಾಶ್ರಮ. ಚಿದಂಬರ ಸ್ವಾಮಿಗಳು ಇವರೇ. ನೋಡ್ಕೊಂಬಿಡಿ. ಬನ್ನಿ ಬನ್ನಿ ಬನ್ನಿ, ಮುಂದಕ್ಕೋಣ ಬನ್ನಿ. ಆಶ್ರಮದಲ್ಲೇ ಇರುವಂತಹ ಹೋಮ ಹವನ ಮಾಡುವಂತಹ ಸ್ಥಳ ಇದು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರೆ, ಒಳ್ಳೇದಾಗಲಿ ಜನಕ್ಕೆಲ್ಲ ಅಂತ. ನೋಡ್ಕೊಳ್ಳಿ. ಹಸುಗಳು ಕೂಡ ಇದೆ, ನೋಡ್ಕೊಳ್ಳಿ. ಬಗೆ ಬಗೆಯ ತಳಿಯುವಂತಹ ಹಸುಗಳು ಕೂಡ ಇಲ್ಲಿ ಇದೆ ನೋಡ್ರಿ. ಹಸುಗಳು ನೋಡ್ರಿ, ಹಸುಗಳು ನಾವು ನೋಡ್ತಾ ಇದೀವಿ ಅಥವಾ ನಮ್ಮನ್ನೇ ಹಸುಗಳು ನೋಡ್ತಾ ಇದೀವಿ ಗೊತ್ತಾಗ್ತಾ ಇಲ್ಲ. ನೋಡಿ, ಒಟ್ಟಲ್ಲಿ ಒಳ್ಳೆ ಬಗೆ ಬಗೆಯಾದಂತಹ ಒಂದು ಹಸುಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ. ನೀವು ಈ ಆಶ್ರಮಕ್ಕೆ ಬನ್ನಿ. ಗುಬ್ಬಿಯಲ್ಲಿರುವಂಥ ಚಿದಂಬರಾಶ್ರಮ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯ್ತಾ ಅಥವಾ ಕಷ್ಟ ಆಯ್ತಾ, ಏನಾಯಿತು ಅಂತ ಕಮೆಂಟ್ ಮಾಡಿ. ಹಾಗೂ ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತೂ ಆಗಿ.